ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ರೈತ ಹೋರಾಟಕ್ಕೆ ರೂಪುರೇಷೆ. ಮಳವಳ್ಳಿ ಪಟ್ಟಣದಲ್ಲಿ ಪ್ರಾಂತ್ಯ ರೈತ ಸಂಘದ ಜಿಲ್ಲಾ ಸಂಚಾಲಕ ಭರತ್ ರಾಜ್ ತಿಳಿಸಿದ್ದು, ಸರ್ಕಾರಗಳು ರೈತರ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ತಾಲೂಕು ರೈತರ ಸಮ್ಮೇಳನದಲ್ಲಿ ಹಲವು ನಿರ್ಣಯಗಳನ್ನು ಕೈಗೊಂಡು ಹೋರಾಟವನ್ನು ಮುಂದುವರಿಸಲಾಗುತ್ತೆ ಎಂದಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ರೈತರಿಗೆ ನಿವೇಶನ, ಬೆಂಬಲ ಬೆಲೆ, ಬಗೂರ್ ಹುಕುಂ ಸಾಗುವಳಿದಾರರಿಗೆ ಬೆಂಬಲ, ರೈತರ ಪಂಪ್ಸೆಟ್ಗಳಿಗೆ ದುಬಾರಿ ಶುಲ್ಕ ವಿಧಿಸುವಂತಹ ವಿಷಯಗಳಲ್ಲಿ ಹೋರಾಟ ರೂಪುರೇಷೆಗಳು ಸಿದ್ಧವಾಗಿವೆ ಎಂದು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಸಂಘದ ನೂತನ ಪದಾಧಿಕಾರಿಗಳ ಪಟ್ಟಿಯನ್ನು ಸಹ ಘೋಷಿಸಲಾಗಿದ್ದು, ಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷ ಮಹದೇವ, ಉಪಾಧ್ಯಕ್ಷ ಲಿಂಗರಾಜಮೂರ್ತಿ, ಮರಿಲಿಂಗೇಗೌಡ, ಪ್ರಧಾನ ಕಾರ್ಯದರ್ಶಿ ಗುರುಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇಡೀ ತಾಲೂಕಿನಲ್ಲಿ ನಿವೇಶನ ರೈತರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿದೆ. ಆ ನಿವೇಶನ ರೈತರು ಹಲವಾರು ವರ್ಷಗಳಿಂದ ಅರ್ಜಿ ಹಾಕೊಂಡಿದ್ದಾರೆ. ಗ್ರಾಮ ಪಂಚಾಯಿತಿಗಳಲ್ಲಿ ಅಲ್ಲಿ ಒಂದು ನಿವೇಶನ ರೈತರ ಪಟ್ಟಿಯನ್ನು ಸಹ ಸಿದ್ಧಪಡಿಸಲಾಗಿದೆ. ಇಷ್ಟಿದ್ರೂ ಸಹ ಇಡೀ ತಾಲೂಕಿನಲ್ಲಿ ಇಲ್ಲಿ ತನಕ ಒಂದು ಅವ್ರಿಗೇನೋ ನಿವೇಶನವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಪೂರಕವಾದಂಥ ರೀತಿಯಲ್ಲಿ ಭೂಮಿಯನ್ನು ಗುರುತಿಸಿ ಅವ್ರಿಗೆ ನಿವೇಶನ ಹಂಚತಕ್ಕಂಥ ಮಾಡಲಿಲ್ಲ. ಇಂದಿರಾ ಗಾಂಧಿ ಕಾಲದಲ್ಲಿ ಗರಿಬಿ ಹಟಾವೋ ಹೆಸರಿನಲ್ಲಿ ಏನೋ ಅವಾಗ ಇದನ್ನು ನಿವೇಶನಗಳನ್ನು ಕೊಟ್ಟು ಮನೆಗಳನ್ನು ಕಟ್ಟಿಸ್ಕೊಟ್ಟಂಥ ಬಿಟ್ಟರೂ ಸುಮಾರು 50 ವರ್ಷಗಳಾಗ್ತಾ ಇದ್ರೂ ಇಲ್ಲಿ ತನಕ ನಿವೇಶನಗಳು ಹಂಚತಕ್ಕಂಥ ಒಂದು ಪ್ರಯತ್ನವನ್ನು ಇಲ್ಲಿ ತನಕ ಆಡಳಿತ ನಡೆಸಿದಂಥ ಕಾಂಗ್ರೆಸ್ ಆಗಿರಲಿ, ಜನತಾದಳ ಆಗಿರಲಿ, BJP ಸರ್ಕಾರಗಳು ಆ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡದೇ ಇರತಕ್ಕಂಥದ್ದು ಇದೆಯಲ್ಲ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ